ನಮಸ್ಕಾರ. ವೈದ್ಯ ಕಥನ ಸಂಚಿಕೆ 2ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಜೀವ ತುಂಬುವ ಕಲೆಯು ಅಡಕವಾಗಿರುವುದು ಮಗುವಲ್ಲಿ, ಅರಳುತ್ತಿರುವ ಆ ಮೊಗ್ಗ ತುಟಿಯಂಚ ನಗುವಲ್ಲಿ. ಮಕ್ಕಳು ಮನೆಯಲ್ಲಿ ಆಡ್ತಾ ಕುಣಿತಾ ಇದ್ದರೆ ತಾಯಿಗೆ ಸಂಭ್ರಮ ಸಡಗರ ಎರಡೂ ಆಗುತ್ತದೆ. ಆದರೆ ಆ ಮಕ್ಕಳು ಯಾವಾಗ ಸುಸ್ತಾಗಿ ಒಂದೇ ಕಡೆ ಮಲಗಿದ್ರೆ ಅಥವಾ ಮಗುಗೆ ಏನಾದ್ರು ತೊಂದರೆ ಆದರೆ ತಾಯಿ ಭಾಳ ದುಃಖ ಪಡ್ತಾಳೆ. ಮಗುವಿಗೆ ಸುಸ್ತು ಅನ್ನೋದೇ ಇರೋದಿಲ್ಲ. ಆದರೆ ಕೆಲವೊಮ್ಮೆ ಜನ್ಮಜಾತ ಹೃದಯ ದೋಷದಿಂದ ಮಗುಗೆ ಸುಸ್ತಾಗುವುದು, ಮಗು ನೀಲಿ ಕಟ್ಟುವುದು, ಮಗುವಿಗೆ ಏದುಸಿರು ಬರೋದು ಮತ್ತು ಅದರ ಎದೆ ಬಡಿತ ಹೆಚ್ಚಾಗುವುದು, ಇವೆಲ್ಲ ತೊಂದರೆಗಳಾಗ್ಬೋದು. ಸೊ ಇದ್ರ ಬಗ್ಗೆ ನಮಗೆ ತಿಳಿ ಹೇಳಲಿಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅಶ್ವಲ್ ಎಜೆ, ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಹೃದ್ರೋಗ ತಜ್ಞರು. ನಮ್ಮ ಶೋಗೆ ನಿಮಗೆ ಸ್ವಾಗತ ಮಾಡ್ತಾ ಇದ್ದೇನೆ ಡಾಕ್ಟರ್. ಎಲ್ಲರಿಗೂ ನಮಸ್ಕಾರಗಳು. ಸರ್, ಡಾಕ್ಟರ್ ಹಾಗಿದ್ದರೆ ಈ ಜನ್ಮಜಾತ ಹೃದಯ ರೋಗ ಯಾವ ರೀತಿ ಆದದ್ದು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ನಮಗೆ? ಜನ್ಮದಿಂದ ಬರುವಂತಹ ಹೃದಯ ರೋಗಗಳಲ್ಲಿ ಮುಖ್ಯವಾಗಿ 2 ವಿಧ. ಇದನ್ನು ನಾವು ಸಯನೋಟಿಕ್ ಹಾಗೂ ಎಸಯನೋಟಿಕ್ ಕಂಜನೈಟಲ್ ಹಾರ್ಟ್ ಡಿಸೀಸಸ್ ಹೇಳ್ತೇವೆ. ಸಯನೋಟಿಕ್ ಕಂಜನೈಟಲ್ ಹಾರ್ಟ್ ಡಿಸೀಸ್ ಹೇಳಿದರೆ ನೀಲಿ ಮಗು. ಇದರಲ್ಲಿ ಅಶುದ್ಧ ರಕ್ತವು ದೇಹದ ಎಲ್ಲ ಭಾಗಗಳಲ್ಲಿ ಹರಡಿ ಸಂಚರಿಸುತ್ತಾ ಇರುತ್ತದೆ. ಸಯನೋಟಿಕ್ ಹಾರ್ಟ್ ಡಿಸೀಸನ್ನು ನಾವು ಕಾಂಪ್ಲೆಕ್ಸ್ ಕಂಜನೈಟಲ್ ಹಾರ್ಟ್ ಡಿಸೀಸ್ ಹೇಳಿಯೂ ಕರೆಯುತ್ತೇವೆ. ಎಸಯನೋಟಿಕ್ ಕಂಜನೈಟಲ್ ಹಾರ್ಟ್ ಡಿಸೀಸಸ್ ಮುಖ್ಯವಾಗಿ ಇವುಗಳಲ್ಲಿ ಶುದ್ಧ ರಕ್ತವೇ ಎಲ್ಲ ದೇಹದಲ್ಲಿ ಪ್ರಸರಿಸುತ್ತಾ ಇರುವುದರಿಂದ ಮಗು ನೀಲಿ ಬಣ್ಣಕ್ಕೆ ತಿರುಗುವುದಿಲ್ಲ. ಇವುಗಳು ರಿಲೇಟಿವ್ಲಿ ಸಿಂಪಲ್ ಕಂಜನೈಟಲ್ ಕಾರ್ಡಿಯಾಕ್ ಡಿಫೆಕ್ಟ್ಸ್. ಈ ತೊಂದರೆಗಳನ್ನು ನಾವು ಭ್ರೂಣಾವಸ್ಥೆಯಲ್ಲಿದ್ದಾಗಲೇ ಕಂಡುಹಿಡಿಬಹುದೇ? ಖಂಡಿತವಾಗಿಯೂ ನಾವು ಈ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಭ್ರೂಣಾವಸ್ಥೆಯಲ್ಲಿ ಹಿಡಿಯುವುದಕ್ಕೆ ಬರುತ್ತದೆ. ಕೆಲವೊಂದನ್ನು ನಾವು ಫಿಸಿಯೋಲಾಜಿಕಲ್ ಪ್ರಾಬ್ಲಮ್ಸ್ ಹೇಳ್ತೇವೆ. ಅಂದರೆ ಭ್ರೂಣಾವಸ್ಥೆಯಲ್ಲಿ ನೈಸರ್ಗಿಕವಾಗಿ ಮಗುವಿನ ಬೆಳವಣಿಗೆಗೆ ಅನುಕೂಲಕ್ಕೋಸ್ಕರ ಇರುವಂತಹ ಡಿಫೆಕ್ಟ್ಗಳು. ಇವುಗಳು ನಂತರ ಕೂಡಿಕೊಳ್ಳುತ್ತವೆ. ಕೆಲವೊಂದು ಅಸ್ವಾಭಾವಿಕವಾಗಿರುವಂತಹ ಹೃದಯ ಸಂಬಂಧಿತ ತೊಂದರೆಗಳು. ಇವುಗಳು ಹುಟ್ಟಿದ ನಂತರವೂ ಮುಂದುವರಿಯುತ್ತವೆ ಹಾಗೂ ಮಗುವಿನ ಆರೋಗ್ಯಕ್ಕೆ ಪೆಟ್ಟು ಕೊಡುತ್ತವೆ. ಡಾಕ್ಟರ್, ನೀವು ಎಸೈನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳಿದ್ರಲ್ಲ, ಅದು ಯಾವುದು ಮತ್ತು ಅದ್ರ ಬಗ್ಗೆ ಸ್ವಲ್ಪ ನಮಗೆ ತಿಳಿ ಹೇಳ್ತೀರಾ? ಎಸೈನೋಟಿಕ್ ಕಂಜನೈಟಲ್ ಹಾರ್ಟ್ ಡಿಸೀಸಸ್ ಇವುಗಳಲ್ಲಿ ಮುಖ್ಯವಾಗಿ ಬರುವಂತಹ 3 ವಿಧ. ಒಂದು ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್, ಇನ್ನೊಂದು ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಹಾಗೂ ಪೇಟೆಂಟ್ ಡಕ್ಟಸ್ ಆರ್ಟರಿಯೋಸಿಸ್. ನಮಗೆಲ್ಲರೂ ತಿಳಿದಿರುವಂತೆ ಹೃದಯದಲ್ಲಿ 4 ಮುಖ್ಯವಾದ ಕೋಣೆಗಳಿರುತ್ತವೆ ಹಾಗೂ ಹೃದಯದಿಂದ 2 ಮುಖ್ಯ ರಕ್ತನಾಳಗಳು ಬರುತ್ತವೆ. ಮೇಲ್ಭಾಗದ ಹೃದಯದ ಕೋಣೆಗಳು ಅಂದರೆ ಇವುಗಳನ್ನು ಇಂಗ್ಲೀಷ್ನಲ್ಲಿ ನಾವು ಏಟ್ರಿಯಾ ಹೇಳ್ತೇವೆ. ಇವುಗಳ ಮಧ್ಯೆ ಇರುವಂತಹ ಡಿಫೆಕ್ಟನ್ನು ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಹೇಳ್ತೇವೆ. ಹಾಗೆಯೇ ಕೆಳಗಿನ ಕೋಣೆಗಳಾದ ವೆಂಟ್ರಿಕಲ್ಸ್ ಇವುಗಳ ಮಧ್ಯೆ ಇರುವಂತಹ ಡಿಫೆಕ್ಟನ್ನು ನಾವು ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಹೇಳ್ತೇವೆ. ಹೃದಯದ ಅತಿ ಮುಖ್ಯ ರಕ್ತನಾಳಗಳಾದ ಅಯೋರ್ಟಾ ಹಾಗೂ ಪಲ್ಮನರಿ ಆರ್ಟರಿ ಇವುಗಳ ಮಧ್ಯೆ ಇರುವಂತಹ ತೊಂದರೆಯನ್ನು ಅಥವಾ ಡಿಫೆಕ್ಟನ್ನು ನಾವು ಪೇಟೆಂಟ್ ಡಕ್ಟಸ್ ಆರ್ಟರಿಯೋಸಿಸ್ ಹೇಳ್ತೇವೆ. ಇನ್ನು ಇತರ ಕೆಲವೊಂದು ಹೃದಯಕ್ಕೆ ಸಂಬಂಧಪಟ್ಟ ಎಸೈನೋಟಿಕ್ ಕಂಜನೈಟಲ್ ಹಾರ್ಟ್ ಡಿಸೀಸಸ್ ಇದ್ದಾವೆ. ಆದರೆ ನಾವು ದಿನನಿತ್ಯ ಜೀವನದಲ್ಲಿ ಅತಿ ಮುಖ್ಯವಾಗಿ ನೋಡುವಂತಹ ಈ 3 ವಿಧ. ಈ ಮಕ್ಕಳಿಗೆ ಯಾವ ರೋಗ ಲಕ್ಷಣಗಳು ಕಂಡುಬರುತ್ತದೆ? ರೋಗ ಲಕ್ಷಣಗಳು ಈ ಡಿಫೆಕ್ಟ್ಗಳೇನಿದ್ದಾವೆ ಇವುಗಳ ಸೈಜಿನ ಮೇಲೆ ಡಿಪೆಂಡ್ ಆಗ್ತವೆ. ತುಂಬ ಸಣ್ಣ ಸೈಜಿನ ತೊಂದರೆಗಳಿದ್ದಾವೆ ಯೂಶಲಿ ಮುಂಚಿತವಾಗಿ ನಮಗೆ ತಿಳಿಯುವುದಿಲ್ಲ. ದೊಡ್ಡ ಡಿಫೆಕ್ಟ್ಗಳಿದ್ದರೆ ಮಗುವಿನ ಬೆಳವಣಿಗೆ ಕುಂಠಿತವಾಗುತ್ತದೆ. ಬೆಳವಣಿಗೆಯನ್ನು ನಾವು ಸಣ್ಣ ಮಕ್ಕಳಲ್ಲಿ ಹೇಗೆ ಅಸೆಸ್ ಮಾಡ್ತೇವೆ ಅಂದರೆ ವೆಯ್ಟ್ ಗೇನ್ ಬಗ್ಗೆ ತೂಕದ ಮೂಲಕ ನಾವು ಅದನ್ನು ಅನಲೈಸ್ ಮಾಡ್ತೇವೆ. ತೂಕ ಹೆಚ್ಚಾಗದೇ ಇರುವಂಥವು, ಪದೇ ಪದೇ ಇನ್ಫೆಕ್ಷನ್ ಆಗುವಂಥದ್ದು, ಲೋಯರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಹಾಗೂ ನಿಮೋನಿಯಾ ಆಗಿ ಪದೇ ಪದೇ ಅಡ್ಮಿಟ್ ಆಗುವಂಥದ್ದು, ಹಾಲು ಕುಡಿಯುವಾಗ ಉಸಿರಾಟದ ಸಮಸ್ಯೆ, ಬೆವರುವಂಥದ್ದು, ಈ ರೀತಿಯ ಚಿಹ್ನೆಗಳನ್ನು ನಾವು ಕಾಣ್ತೇವೆ. ಸಣ್ಣ ಹೋಲುಗಳು ಅಂದರೆ ಸಣ್ಣ ಡಿಫೆಕ್ಟ್ಗಳನ್ನು ನಾವು ನಿಧಾನವಾಗಿ ಹಿಡಿಯಲಿಕ್ಕೆ ಸಾಧ್ಯವಾಗುತ್ತದೆ. ಅವುಗಳಿಂದ ಮಗುವಿನ ಬೆಳವಣಿಗೆ ಕುಂಠಿತವಾಗುತ್ತೆ ಹಾಗೂ ಮಗುವಿಗೆ ತೂಕ ಬರದೇ ಇರುವಂಥದ್ದು, ಬೇರೆ ಮಕ್ಕಳಿಗೆ ಹೋಲಿಸಿದರೆ ಅವುಗಳ ಶಕ್ತಿ ಸಾಮರ್ಥ್ಯ, ಆಟ ಆಡುವ ಸಾಮರ್ಥ್ಯ ಕಡಿಮೆ ಇರುವಂಥದ್ದನ್ನು ನಾವು ಗಮನಿಸಬಹುದು.
ಇವುಗಳಿಗೆ ನಿಮ್ಮ ಆಸ್ಪತ್ರೆಯಲ್ಲಿ ಯಾವ ರೀತಿ ನೀವು ಟ್ರೀಟ್ಮೆಂಟನ್ನು ಕೊಡ್ತೀರಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಈ ಎಸೈನೋಟಿಕ್ ಕಂಜನೈಟಲ್ ಹಾರ್ಟ್ ಡಿಸೀಸಸ್ ಇವುಗಳನ್ನು ನಾವು ಎರಡು ವಿಧವಾಗಿ ಟ್ರೀಟ್ಮೆಂಟ್ ಮಾಡಬಹುದು. ಒಂದು ಪರ್ಕ್ಯುಟೇನಿಯಸ್ ವಿಧಾನದ ಮೂಲಕ, ಇನ್ನೊಂದು ಓಪನ್ ಸರ್ಜರಿಯ ಮೂಲಕ. ಪರ್ಕ್ಯುಟೇನಿಯಸ್ ವಿಧಾನದಲ್ಲಿ ನಾವು ಈ ಡಿಫೆಕ್ಟ್ಗಳನ್ನು ಡಿವೈಸ್ ಮೂಲಕ ಕ್ಲೋಸ್ ಮಾಡ್ತೇವೆ. ಡಿವೈಸ್ಗಳನ್ನು ನಾವು ಕಾಲಿನ ರಕ್ತನಾಳದ ಮೂಲಕ ಹೃದಯದವರೆಗೆ ಕಳಿಸಿ ಅಲ್ಲಿ ಅವುಗಳನ್ನು ಡಿಪ್ಲಾಯ್ ಮಾಡಿ ಅವುಗಳನ್ನು ಈ ಡಿಫೆಕ್ಟ್ಗಳನ್ನು ಕ್ಲೋಸ್ ಮಾಡ್ತೇವೆ. ಈಗ ನೀವು ನೋಡುತ್ತಾ ಇರುವ ಹಾಗೆ ಇದು ASD ಡಿವೈಸ್. ಇದನ್ನು ನಾವು ಕೆಥೆಟರಿನ ಮೂಲಕ ಡಿಪ್ಲಾಯ್ ಮಾಡುತ್ತೇವೆ. ಮೊದಲಿಗೆ ಆ ಡಿವೈಸಿನ ಒಂದು ಭಾಗವನ್ನು ಕೆಥೆಟರ್ನಿಂದ ಹೊರಗೆ ತೆಗೆದು ನಂತರ ಅದನ್ನು ಎಳೆದು ತಂದು ASD ಇರುವ ಜಾಗದಲ್ಲಿ ನಾವು ಡಿಪ್ಲಾಯ್ ಮಾಡುತ್ತೇವೆ. ಇದನ್ನು ನಾವು ಟ್ರಾನ್ಸ್ ಇಸೋಫೇಜಿಯಲ್ ಇಕೋಕಾರ್ಡಿಯೋಗ್ರಫಿಯ ಮೂಲಕ ನಾವು ಅನಲೈಸ್ ಮಾಡುತ್ತೇವೆ. ಇಲ್ಲಿ ಕಾಣುತ್ತಾ ಇರುವಂಥದ್ದು ASD ಡಿವೈಸ್. ಈಗ ನಾವು ಇನ್ನೊಂದು ಡಿವೈಸನ್ನು ಡಿಪ್ಲಾಯ್ ಮಾಡುತ್ತೇವೆ. ಡಿಪ್ಲಾಯ್ ಮಾಡಿದ ನಂತರ ಅದನ್ನು ನಾವು ಕನ್ಫರ್ಮ್ ಮಾಡಿಕೊಂಡು ಅದನ್ನು ನಾವು ರಿಲೀಸ್ ಮಾಡ್ತೇವೆ. ರಿಲೀಸ್ ಮಾಡಿದಾಗ ಅದು ಅಲ್ಲಿ ಡಿವೈಸು ಹೋಲ್ ಇರುವ ಜಾಗದಲ್ಲಿ ಕುಳಿತುಕೊಳ್ಳುತ್ತದೆ. ಮಾಡ್ತಾ ಇದ್ದೇವೆ. ರಿಲೀಸ್ ಮಾಡಿದ ನಂತರ ನಮ್ಮ ಟ್ಯೂಬ್ ಹೊರಗೆ ತೆಗೆದುಕೊಂಡು ಡಿವೈಸ್ ಮಾತ್ರ ಅಲ್ಲಿ ಉಳಿಯುತ್ತದೆ. ಹೀಗೆ ನಾವು ಹೋಲನ್ನು ಡಿವೈಸ್ ಮೂಲಕ ಈ ಸಣ್ಣ ಕೆಥೆಟರಿನ ಮೂಲಕ ಕಾಲಿನಿಂದ ಕಳಿಸಿ ಮಾಡುತ್ತೇವೆ. ಇದರ ಅಡ್ವಾಂಟೇಜ್ ಏನೆಂದರೆ, ಮೊದಲನೇ ದಿವಸ ಅಡ್ಮಿಷನ್ ಆಗ್ತದೆ ಮಗು, ಎರಡನೇ ದಿವಸ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ, ಮೂರನೇ ದಿವಸವೇ ನಾವು ಮಗುವನ್ನು ಡಿಸ್ಚಾರ್ಜ್ ಮಾಡಬಹುದು. ನಾಲ್ಕನೇ ದಿವಸದಿಂದ ಮಗು ತನ್ನ ದೈನಂದಿನ ಆಟ ಹಾಗೂ ಓಟಗಳಲ್ಲಿ ಮಗ್ನವಾಗಬಹುದು. ಅದರಿಂದ ಮಗುವಿಗೆ ಹೊರಗಡೆ ಯಾವುದೇ ರೀತಿಯ ಗಾಯ ಇರುವುದಿಲ್ಲ ಹಾಗೂ ಮಗುವಿಗೆ ಯಾವ ರೀತಿಯ ನೋವು ಸಹಿತ ಇರುವುದಿಲ್ಲ. ಸಣ್ಣದಾದ ಒಂದು ಪಂಚರ್ ಮೂಲಕ ನಾವು ಟ್ಯೂಬಿನ ಮೂಲಕ ಕಳಿಸ್ತೇವೆ. ಅದೇ ರೀತಿ ಕೆಲವೊಂದು ತೊಂದರೆಗಳನ್ನು ನಾವು ಓಪನ್ ಸರ್ಜಿಕಲ್ ಪ್ರೊಸೀಜರ್ಗಳ ಮೂಲಕವೇ ನಾವು ಅವುಗಳಿಗೆ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತದೆ. ಇದರಿಂದ ಮಗುವಿಗೆ ICU ಅಡ್ಮಿಷನ್ ಆಗಿರಬಹುದು ಅಥವಾ ಸರ್ಜರಿಯ ನಂತರ ಗುಣಮುಖಲಾಗಲಿಕ್ಕೆ ಟೈಮ್ ಜಾಸ್ತಿ ತಗೊಳ್ಬಹುದು. ಸೊ ಅಂದರೆ ಇದನ್ನು ನಾವು ಲ್ಯಾಪ್ರೋಟಮಿ ಮತ್ತು ಲ್ಯಾಪ್ರೋಸ್ಕೋಪಿಗೆ ಕಂಪೇರ್ ಮಾಡ್ಬೋದು. ಸೊ ಲ್ಯಾಪ್ರೋಟಮಿ ಅಂತಂದರೆ ಹೊಟ್ಟೆ ಮೇಲಿನ ಯಾವುದಾದ್ರೂ ಒಂದು, ಫಾರ್ ಎಕ್ಸಾಂಪಲ್ ಗರ್ಭಕೋಶದ ಆಪರೇಷನ್ ಅಂತಂದರೆ ಹೊಟ್ಟೆಯಲ್ಲಿ ಮೇಲೆ ಒಂದು ಇನ್ಸಿಷನ್ ಹಾಕಿ ಹೊಟ್ಟೆಯನ್ನು ಓಪನ್ ಮಾಡಿ ಗರ್ಭಕೋಶನ ತೆಗಿಲಾಗತ್ತೆ. ಲ್ಯಾಪ್ರೋಸ್ಕೋಪಿನಲ್ಲಿ ಕೀ ಹೋಲ್ ಸರ್ಜರಿ ಅಂತ ಕೇಳ್ತೀರಾ. ಕೀ ಹೋಲ್ ಅಂದರೆ 5 ಮಿಲಿಮೀಟರ್ ಅಥವಾ 10 ಮಿಲಿಮೀಟರಷ್ಟು ಸಣ್ಣ ಹೋಲನ್ನು ಮಾಡಿ ಆಪರೇಷನ್ನ ಮಾಡಲಾಗುತ್ತೆ. ಅದೇ ರೀತಿ ಮಿನಿಮಲಿ ಇನ್ವೇಸಿವ್ ಸರ್ಜರಿ ಮತ್ತು ಓಪನ್ ಆಪರೇಷನ್ಗೆ ವ್ಯತ್ಯಾಸಗಳಿದೆ. ಸೊ ಮಿನಿಮಲಿ ಇನ್ವೇಸಿವ್ ಸರ್ಜರಿನಲ್ಲಿ ಮಗು ಬಹಳ ಬೇಗ ಗುಣಮುಖ ಆಗುತ್ತೆ. ಓಪನ್ ಆಪರೇಷನ್ನಲ್ಲಿ ಎದೆಯನ್ನು ಕೊಯ್ದಿರೋದ್ರಿಂದ ಗುಣಮುಖ ಆಗಲಿಕ್ಕೆ ಭಾಳ ಹೊತ್ತು ತಗೊಳುತ್ತೆ. ಡಾಕ್ಟರ್, ಹಾಗಾದರೆ ಈ ಎಲ್ಲ ತೊಂದರೆಗಳು ನೀವು ಯಾವ್ಯಾವುದು ಹೇಳಿದಿರಲ್ಲ, ESD, PDA ಮತ್ತು VSD, ಇವೆಲ್ಲವನ್ನು ಭ್ರೂಣಾವಸ್ಥೆಯಲ್ಲಿ ಕಂಡುಹಿಡಲಿಕ್ಕೆ ಸಾಧ್ಯನಾ? ನಾನು ಮೊದಲೇ ಹೇಳಿದ ಹಾಗೆ ಈ ಡಿಫೆಕ್ಟ್ಗಳನ್ನು ಅಂದರೆ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಇರಬಹುದು, ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಇರಬಹುದು ಅಥವಾ ಪೇಟೆಂಟ್ ಡಕ್ಟಸ್ ಆರ್ಟೆರಿಯೋಸಿಸ್ ಇರಬಹುದು. ಈ ಮೂರುಗಳು ಸಹಿತ ನೈಸರ್ಗಿಕವಾಗಿ ಮಗು ಗರ್ಭದಲ್ಲಿ ಇರುವಾಗ ಇರುವಂಥವೆ. ಆದರೆ ಹುಟ್ಟಿದ ನಂತರ ಅವು ಕ್ಲೋಸ್ ಆಗ್ತವೆ. ಕೆಲವೊಮ್ಮೆ ಮಾತ್ರ ಅವುಗಳು ಕ್ಲೋಸ್ ಆಗದೆ ಹಾಗೆಯೇ ಉಳಿದುಕೊಂಡು ಮಗುವಿಗೆ ತೊಂದರೆ ಕೊಡ್ತವೆ. ಹಾಗಾಗಿ ಭ್ರೂಣಾವಸ್ಥೆಯಲ್ಲಿ ಇವುಗಳನ್ನು ಖಂಡಿತವಾಗಿಯೂ ನಾವು ನೋಡಬಹುದು. ಬಟ್ ಹುಟ್ಟಿದ ನಂತರ ನಾವು ಫಾಲೋ ಅಪ್ ಇಕೋ ಮಾಡಿದಾಗಲೇ ನಮಗೆ ಯಾವ ಡಿಫೆಕ್ಟ್ಗಳು ಉಳಿದುಕೊಂಡಿದ್ದಾವೆ, ಯಾವ ಡಿಫೆಕ್ಟ್ಗಳು ಕ್ಲೋಸ್ ಆಗಿದ್ದಾವೆ ಹೇಳಿ ತಿಳಿಯುತ್ತದೆ. ಮತ್ತು ಅದಕ್ಕೆ ತಕ್ಕನಾಗಿ ನಾವು ನಮ್ಮ ಟ್ರೀಟ್ಮೆಂಟ್ ಆಪ್ಷನ್ಗಳನ್ನು ಡಿಸ್ಕಸ್ ಮಾಡ್ಬೋದು. ಸೊ ಈ ತೊಂದರೆಗಳ ಪ್ರೋಗ್ನೋಸಿಸ್ ಅಂದರೆ ಈ ಮಗು ಟ್ರೀಟ್ಮೆಂಟ್ ಆದ ನಂತರ ಅದರ ಮುಂದಿನ ಜೀವನ ಯಾವ ರೀತಿ ಇರುತ್ತೆ? ಈ ಎಸೈನೋಟಿಕ್ ಕಂಜನೈಟಲ್ ಹಾರ್ಟ್ ಡಿಸೀಸಸ್ ಇವುಗಳ ಟ್ರೀಟ್ಮೆಂಟಿನ ನಂತರ ಮಗುವು ಬೇರೆ ಮಕ್ಕಳ ತರಹ ನಾರ್ಮಲ್ ಆಗಿ ಆಗುತ್ತದೆ. ಆದರೆ ಅವುಗಳನ್ನು ಕರೆಕ್ಟಾದ ಟೈಮಿನಲ್ಲಿ ಡಯಾಗ್ನೋಸ್ ಮಾಡಬೇಕು ಹಾಗೂ ಕರೆಕ್ಟಾದ ಟೈಮಿನಲ್ಲಿ ಅವುಗಳಿಗೆ ಟ್ರೀಟ್ಮೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟನ್ನು ನಾವು 2 ರಿಂದ 3 ವರ್ಷ ಅಥವಾ 5 ವರ್ಷದ ಒಳಗಡೆನೇ ಅದನ್ನು ಕ್ಲೋಸ್ ಮಾಡಬೇಕಾಗತ್ತೆ. ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಸಣ್ಣ ತೊಂದರೆಗಳನ್ನು ನಾವು 5 ವರ್ಷದವರೆಗೂ ವೆಯ್ಟ್ ಮಾಡ್ತೇವೆ. ದೊಡ್ಡ ಡಿಫೆಕ್ಟ್ಗಳನ್ನು ಬೇಗ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತದೆ ಹಾಗೂ ಅವುಗಳನ್ನು ಸರ್ಜರಿಯ ಮೂಲಕವಾಗಿಯೇ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತದೆ.
ಹಾಗೂ ಪೇಟೆಂಟ್ ಡಕ್ಟಸ್ ಆರ್ಟರಿಯೋಸಿಸನ್ನು ಯೂಶಲಿ ನಾವು 1 ವರ್ಷದ ನಂತರವೇ ಅದನ್ನು ನಾವು ಪರ್ಕ್ಯುಟೇನಿಯಸ್ ವಿಧಾನದ ಮೂಲಕ ಡಿವೈಸ್ ಕ್ಲೋಸರನ್ನು ಮಾಡ್ತೇವೆ. ಅಕಸ್ಮಾತಾಗಿ ಈ ಹೋಲ್ಗಳನ್ನು ನಾವು ಹಾಗೆ ಬಿಟ್ವಿ ಅಂದರೆ ಅದಕ್ಕೆ ಯಾವುದೇ ರೀತಿಯಾದ ಆಪರೇಷನ್ ಆಗಲಿ ಅಥವಾ ಡಿವೈಸ್ ಕ್ಲೋಸರ್ ಆಗಲಿ ಮಾಡಲಿಲ್ಲ ಅಂತಂದರೆ ಮುಂದೆ ಯಾವ ರೀತಿ ತೊಂದರೆ ಆಗ್ತದೆ? ಹೋಲುಗಳ ಸೈಜ್ ದೊಡ್ಡದಿದ್ದಷ್ಟು ತೊಂದರೆ ಜಾಸ್ತಿ. ತುಂಬ ಸಣ್ಣದಾದ ಹೋಲುಗಳನ್ನು ಹಾಗೆಯೇ ಬಿಟ್ಟರೂ ಸಹಿತ ಅವುಗಳಿಂದ ಮಗುವಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಆದರೆ ದೊಡ್ಡ ಹೋಲುಗಳನ್ನು ನಮಗೆ ಬಿಡಲಿಕ್ಕೆ ಬರೋದಿಲ್ಲ. ಅದನ್ನು ನಾವು ಇಕೋಕಾರ್ಡಿಯೋಗ್ರಾಮ್ ಎನ್ನುವ ಸ್ಕ್ಯಾನಿಂಗಿನ ಮೂಲಕ ಪತ್ತೆ ಹಚ್ಚಿ ಈ ಯಾವ ಹೋಲುಗಳಿಗೆ ಅಂದರೆ ಯಾವ ಡಿಫೆಕ್ಟ್ಗಳಿಗೆ ಟ್ರೀಟ್ಮೆಂಟ್ ಬೇಕು, ಯಾವ ಹೋಲುಗಳಿಗೆ ಟ್ರೀಟ್ಮೆಂಟ್ ಬೇಡ ಹೇಳಿ ನಾವು ಅದನ್ನು ಡಿಸೈಡ್ ಮಾಡ್ತೇವೆ. ಹಾಗೆಯೇ ಬಿಟ್ಟರೆ ಏನಾಗುತ್ತೆ, ಇನಿಷಿಯಲಿ ಅಂದರೆ ಮೊದಲು ಶುದ್ಧ ರಕ್ತವೇ ಹರಿಯುತ್ತಾ ಇರುತ್ತೆ ಎಲ್ಲ ಕಡೆಯೂ. ಆದರೆ ನಂತರ ಅಶುದ್ಧ ರಕ್ತವು ಮಿಕ್ಸ್ ಆಗೋದ್ರಿಂದ ಮಗು ನೀಲಿ ಬಣ್ಣಕ್ಕೆ ತಿರುಗುತ್ತೆ, ಶ್ವಾಸಕೋಶದ ಸಮಸ್ಯೆಗಳು ಉತ್ಪತ್ತಿ ಆಗ್ತವೆ ಮತ್ತು ಅದ ನಂತರ ಇದಕ್ಕೆ ಟ್ರೀಟ್ಮೆಂಟನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಆಗುತ್ತದೆ. ಹಾಗೆ ಮಗುವಿನಿಗೆ ಒಂದು 8ರಿಂದ 10 ವರ್ಷ ಅಥವಾ 20 ವರ್ಷದಲ್ಲಿ ಈ ಸಮಸ್ಯೆಗಳು ಉಂಟಾಗಿ ನಂತರ ಮಗು ಹಾರ್ಟ್ ಫೇಲ್ಯೂರಿಗೆ ತುತ್ತಾಗುತ್ತದೆ. ಕೇಳುಗರೆ, ಇಷ್ಟೊತ್ತು ಕೇಳಿದಿರಿ ಎಸೈನೋಟಿಕ್ ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಇವು ಏನು, ಇವುಗಳ ವಿಧಗಳು ಯಾವುದು ಹಾಗೂ ಇದರ ಟ್ರೀಟ್ಮೆಂಟ್ ಯಾವ ರೀತಿ ಮಾಡೋದು, ಪ್ರೋಗ್ನೋಸಿಸ್ ಯಾವ ರೀತಿ ಇರುತ್ತೆ ಅಂತ. ಮುಂದಿನ ಸಂಚಿಕೆಯಲ್ಲಿ ನಾವು ಸೈನೋಟಿಕ್ ಹಾರ್ಟ್ ಡಿಸೀಸ್ ಅಂದರೆ ಮಗುವನ್ನು ನೀಲಿಯಾಗಿ ಟರ್ನ್ ಮಾಡುವಂಥ ಕೆಲವೊಂದು ಕ್ಲಿಷ್ಟಕರವಾದ ಹಾರ್ಟಿನ ತೊಂದರೆಗಳಿದೆ, ಅದರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ಮುಂದಿನ ಸಂಚಿಕೆಯನ್ನು ದಯವಿಟ್ಟು ವೀಕ್ಷಿಸಿ. ಧನ್ಯವಾದ. ಎಲ್ಲರಿಗೂ ಧನ್ಯವಾದ.